ಮಂಜುನಾಥ ಎನ್ನುವ ಕ್ಷೇತ್ರದ ಆರಾಧ್ಯ ಮೂರ್ತಿ ಮಂಜುನಾಥ ಸ್ವಾಮಿಯನ್ನು ಭಕ್ತಿಪೂರ್ವಕ ಸ್ಮರಿಸಿಕೊಳ್ಳುತ್ತಾ ಗ್ರಾಮ ದೇವತೆಯನ್ನು ಸ್ಮರಿಸಿಕೊಳ್ಳುತ್ತಾ ಈ ಸ್ಥಳ ಸಾನ್ನಿಧ್ಯದ ಎಲ್ಲ ದೇವ ಶಕ್ತಿಗಳಿಗೂ ಸಹ ಈ ಸಂದರ್ಭದಲ್ಲಿ ತಲೆಬಾಗುತ್ತಾ ನಮ್ಗೆ ಕಾಲಾವಕಾಶ ಕಡಿಮೆ ಇದ್ದಿತ್ತು. ಹಾಗಾದ್ರೂ ನಮ್ಮ ಗ್ರಾಮಕ್ಕೆ ದೇವತೆ ಶಕ್ತಿಯಾನುಸಾರ ಒಕ್ಕೂಟಗಳಲ್ಲಿ ಕೇಳಿಕೊಂಡಾಗ ತಮ್ಮ ಶಕ್ತಿಯಾನುಸಾರ ಆದ್ರಿಂದ ಈ ಒಂದು ಅರೆಕಾಣಿಕೆ ದೇವಿ ತನ್ನ ಸ್ಥಾನಕ್ಕೆ ಸೇರ್ಕೊಂಡು ಮುಂದೆ ನಡೆಯುವ ಎಲ್ಲಾ ಕಾರ್ಯಗಳು ನಿರ್ವಿಘ್ನ ನಡೆಸಿಕೊಟ್ಟು ಹಾಗೆ ಮುಂದೆ ಕೊಡುವಂತ ಸಹಾಯಗಳಿಗೆಲ್ಲ ದೇವರು ಅವರಿಗೆ ಐಶ್ವರ್ಯ ಕೊಡ್ಬೇಕು. ಮುಂದೆ ಕೊಡುವಂತ ಅವ್ರಿಗೆ ಏನ್ ಕೊಡ್ಬೇಕಂತ ಬಂದಿತ್ತು ಅವರಿಗೆ ಹೆಚ್ಚಿನ ತುಂಬು ಮನಸ್ಸು ಕೊಟ್ಟು ಹೆಚ್ಚಿನ ದೇವರು ಅವರಿಗೆ ಕೊಡುವಂತಹ ಆ ಧನದಲ್ಲಿ ಸಹ ಹೆಚ್ಚಿನ ಲಾಭವನ್ನು ಕೊಟ್ಟು ಅವರಿಗೆ ಒಳ್ಳೆತನ ಕೊಡ್ಲಿ. ಆ ಮುಂದೆ ಸಹ ಹೆಚ್ಚಿನ ಕೊಡುವಂತ ಸೌಭಾಗ್ಯ ದೇವರು ಆ ಶ್ರೀ ನಮ್ಮ ಮಹಾಮಾಯಿ ದೇವರು ಒದಗಿಸಿಕೊಡ್ಲಿ ಅಂತ ಯೋಜನೆ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ನಾನು ಒಕ್ಕೂಟ ಎಲ್ಲ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ಆತ್ಮೀಯ ಎಲ್ಲ ಭಕ್ತಾಭಿಮಾನಿಗಳಿಗೆ ನಮ್ಮ ಶ್ರೀ ವನದುರ್ಗಾದೇವಿ ದೇವಸ್ಥಾನದ ಪರವಾಗಿ ಆತ್ಮೀಯವಾದ ಸ್ವಾಗತ. 7 ಮತ್ತು 8ನೇ ತಾರೀಕು ನಾವು ಈ ಒಂದು ದೇವಸ್ಥಾನದ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮ ಹಾಗೆ ಧಾರ್ಮಿಕ ಕಾರ್ಯಕ್ರಮವನ್ನ ಅದರ ಜೊತೆಗೆ 8ನೇ ತಾರೀಕು ಮಹಾ ಅನ್ನ ಸಂತರ್ಪಣೆ ಪ್ರಸಾದವನ್ನ ವಿತರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಒಂದು ಚಿಕ್ಕದಾಗಿ ಒಂದು ಹೊರೆಕಾಣಿಕೆ ಸಮರ್ಪಣೆ ಕಾರ್ಯಕ್ರಮವನ್ನು ಮಾಡುವ ಅಂತ ಹೇಳಿ ನಾವು ಯೋಚನೆ ಮಾಡಿದ್ವಿ. ಅದಕ್ಕೆ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೆ ಊರಿನವರ ಸಹಕಾರದಿಂದ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನ ಸಂಪನ್ನಗೊಳಿಸಿದ್ದೇವೆ. ಅಂಪಾರು ಸರ್ಕಲ್ ನಿಂದ ಮಸವಾಡಿ ಮಹಾಲಿಂಗೇಶ್ವರ ದೇವಸ್ಥಾನದ ತನಕ ನಾವು ಒಂದು ಹೊರೆಕಾಣಿಕೆ ಸಮರ್ಪಣೆ ಕಾರ್ಯಕ್ರಮವನ್ನ ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿ ಮುಗಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮಗೆ ಸರಸ್ವತಿ ನಾರಾಯಣಿ ದೇವಸ್ಥಾನ ಬಾರ್ಕೂರು ಇಲ್ಲಿನ ದೇವಸ್ಥಾನದ ವತಿಯಿಂದ ಹೊರೆಕಾಣಿಕೆಯಿಂದ ಬಾರ್ಕೂರಿಂದ ಇಲ್ಲಿವರೆಗೆ ಒಪ್ಪಿಸಿದ್ದಾರೆ. ಆ ದೇವಸ್ಥಾನದ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ನಮ್ಮ ವನದುರ್ಗಾದೇವಿ ದೇವಸ್ಥಾನದ ಪರವಾಗಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಹಾಗೆ ಎರಡನೇದಾಗಿ ನಮ್ಮ ಸ್ಥಳೀಯ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂಪಾರು ಇಲ್ಲಿನ ಎಲ್ಲ ಸದಸ್ಯರು ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಸೇರ್ಕೊಂಡು ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ಚಿಕ್ಕದಾಗಿ ನಾವು ಕೂಡ ಸಹಾಯ ಮಾಡ್ತೀವಿ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ನಮಗೆ ಸಹಾಯವನ್ನ ಮಾಡಿದ್ದಾರೆ. ಆ ಸಂಘದ ಒಕ್ಕೂಟದ ಎಲ್ಲ ಸದಸ್ಯರಿಗೆ ಶ್ರೀ ವನದುರ್ಗಾದೇವಿ ದೇವಸ್ಥಾನ ಮೂಡುಬಗೆ ಇದರ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ತಮ್ಮ ಸೇವೆ ಸ್ಥಳೀಯವಾಗಿ ಇದೇ ರೀತಿ ಮುಂದುವರಿತಾ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸಾರ್ವಜನಿಕರು ಕೂಡ ನಮಗೆ ಚಿಕ್ಕದಾಗಿ ಕೆಲವೊಂದಿಷ್ಟು ದವಸ ಧಾನ್ಯಗಳನ್ನ ಹಾಗೂ ಸಾಮಗ್ರಿಯನ್ನು ಕೊಟ್ಟಿದ್ದಾರೆ. ಊರಿನ ಎಲ್ಲರಿಗೂ ಕೂಡ ಯಾರ್ಯಾರು ನಮಗೆ ಹೊರೆಕಾಣಿಕೆ ಸಲ್ಲಿಸಿದ್ದಾರೆ ಅವರೆಲ್ಲರಿಗೂ ಕೂಡ ದೇವಸ್ಥಾನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಪರ್ಕಳದ ನಮ್ಮ ಕುಟುಂಬದವರು ಆದಂತ ಅಣ್ಣಯ್ಯ ನಾಯ್ಕರವರು ಪರ್ಕಳದಿಂದ ಇಲ್ಲಿವರೆಗೆ ಬಂದು ಅವರಿಂದ ಅವರ ಕುಟುಂಬದಿಂದ ಸಾಕಷ್ಟು ರೀತಿಯಲ್ಲಿ ಹೊರೆಕಾಣಿಕೆಯನ್ನು ನಮಗೆ ಇಲ್ಲಿ ತಂದು ಸಲ್ಲಿಸಿದ್ದಾರೆ. ಅವರಿಗೂ ಅವ್ರ ಕುಟುಂಬದ ವರ್ಗದವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಶ್ರೀ ವನದುರ್ಗಾದೇವಿ ದೇವಸ್ಥಾನ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಿಆರ್ ನಮ್ಮ ಕುಟುಂಬದ ರವಿ ನಾಯ್ಕರು DYSP ರಿಟೈರ್ಡ್ ಆದವರು, ಅವರು ಮತ್ತೆ ಅವರ ಕುಟುಂಬದವರದು ಕೂಡ ನಮ್ಮ ಹೊರೆಕಾಣಿಕೆ ಸಮರ್ಪಣೆಯನ್ನು ಈ ಒಂದು ದೇವಸ್ಥಾನಕ್ಕೆ ಸಂದರ್ಭದಲ್ಲಿ ಮಾಡಿದ್ದಾರೆ. ಅವರಿಗೂ ಹಾಗೂ ಅವರ ಕುಟುಂಬದವರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಇದೇ ರೀತಿಯಾಗಿ 7 ಮತ್ತು 8ನೇ ತಾರೀಕು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ದೇವಸ್ಥಾನಕ್ಕೆ ಬನ್ನಿ. ದೇವಸ್ಥಾನದ ಸಿರಿ ಮುಡಿ ಪ್ರಸನ್ನವನ್ನ ಸ್ವೀಕರಿಸಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದ. ಅಂಪಾರು ತೋಟಗಾರ್ ಬಳಿಯಿಂದ ಇದು ನಮ್ದೊಂದು ಸಮಾಜ ಉಂಟು, 12 ಬಳಿಯ ಸಮಾಜ. ಅದರಂತೆ ನಮ್ಮ ಅಂಪಾರಿನಲ್ಲಿ ತೋಟಗಾರ್ ಬಳಿ ಅಂತ ಒಂದು ನಮ್ಮ ಸಮಾಜ ಒಂದು ಕೂಡು ಕುಟುಂಬ ಇದೆ. ಹಾಗೆ ನಾವು ಇವರು ಇಲ್ಲಿ ವನದುರ್ಗೆ ದೇವರ ಒಂದು ಪುನರ್ ಪ್ರತಿಷ್ಠೆಯನ್ನು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ. 5 ಇವತ್ತು ಹೊರೆಕಾಣಿಕೆಯ ಕಾರ್ಯಕ್ರಮ, 7, 8 ಪ್ರತಿಷ್ಠೆಯ ಕಾರ್ಯಕ್ರಮ. ಅದರಂತೆ ನಮ್ಮ ಸಮಾಜದವರು ಎಲ್ಲ ಸೇರಿಕೊಂಡು ಬಾರ್ಕೂರು ಶ್ರೀ ಸರಸ್ವತಿ ನಾರಾಯಣಿ ದೇವಸ್ಥಾನದ ವತಿಯಿಂದ ಹೊರೆಕಾಣಿಕೆಯನ್ನು ಈ ಸಾನ್ನಿಧ್ಯಕ್ಕೆ ನಾವು ತಲುಪಿಸಿದ್ದೇವೆ. ಆ ದೇವರು ಅವರಿಗೆ ಕೊಟ್ಟಂತ ದಾನಿಗಳಿಗೆ ಕೈಕಾಲಿಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕೊಟ್ಟು ಅವರ ಶ್ರೇಯಸ್ಸು, ಅವರು ಯಾವುದೇ ಕೆಲಸ ಕಾರ್ಯಕ್ಕೂ ಕೈ ಹಾಕಿದ್ರು ಅವರಿಗೆ ಶ್ರೇಯಸ್ಸನ್ನು ಒದಗಿಸಲಿ ಅಂತ ನಾವು ಆ ವನದುರ್ಗೆ ಹತ್ರ ಪ್ರಾರ್ಥಿಸಿಕೊಳ್ತೇನೆ. ಅದರಂತೆ ಈ ಕಾರ್ಯಕ್ರಮವು ಚಂದ ರೀತಿಯಲ್ಲಿ ಬೆಳಗಲಿ. ಕಾರ್ಯಕ್ರಮ ಬೆಳಗಲಿ ಸರಿ, ಅದರಂತೆ ನೀವು
ಬಾರ್ಕೂರಿನಲ್ಲಿರುವಂತಹ ಸರಸ್ವತಿ ನಾರಾಯಣಿಗೆ ಯಾವಾಗಲೂ ಮರಿಬೇಡಿರಿ. ಅವಳು 12 ಬಳಿಯ ದೇವಸ್ಥಾನ ಆದ್ದರಿಂದ 12 ಬಳಿಯವರು ಅಲ್ಲಿ ಬಂದು ಸೇರಬೇಕಾಗತ್ತೆ. ಅಲ್ಲಿಂದ ಬರುವಂಥ ಕಿಂಚಿತ್ತು ಕಾಣಿಕೆಯನ್ನು ತಾವುಗಳು ಸ್ವೀಕಾರ ಮಾಡಿಕೊಂಡು ಕಳಸ ಕಾರ್ಯಗಳನ್ನು ಉತ್ತಮ ರೀತಿಯಲ್ಲಿ ನೆರವೇರಿಸಿ ಯಶಸ್ಸುಗೊಳಿಸಬೇಕಾಗಿ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಶ್ರೀ ವನದುರ್ಗ ದೇವಸ್ಥಾನ ಅಂಪಾರು ಮೂಡುಬಗೆ ಇಲ್ಲಿನ 7 ಮತ್ತು 8ನೇ ತಾರೀಕಿನಂದು ಪುನಃ ಪ್ರತಿಷ್ಠಾಪನೆ ನಡೆಯಲಿದೆ. ಹಾಗಾಗಿ 5ನೇ ತಾರೀಕು ಇವತ್ತಿನ ದಿನ ಹೊರೆ ಕಾಣಿಕೆಯನ್ನು ನಾವು ಇವತ್ತು ಸ್ವೀಕರಿಸಿದ್ದೇವೆ. ಊರಿನವರು ಹಾಗೂ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಒಕ್ಕೂಟದವರು ಅಂಪಾರು ಹಾಗೂ ಇಲ್ಲ ಊರಿನವರು ಭಕ್ತಾಭಿಮಾನಿಗಳು ಮತ್ತೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕುಟುಂಬದವರು ಎಲ್ಲರೂ ಸೇರಿ ಅಂಪಾರಿನಿಂದ ಮಸ್ವಾಡಿ ದೇವಸ್ಥಾನ ಹಾಗೂ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದವರೆಗೆ ಹೋಗಿ ಹೊರೆ ಕಾಣಿಕೆಯನ್ನು ಸ್ವೀಕರಿಸಿದ್ದೇವೆ. ಎಲ್ಲರೂ ಕೂಡ ಊರಿನವರು, ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಹಾಗೂ ನಮ್ಮ ಭಕ್ತಾಭಿಮಾನಿಗಳು ಎಲ್ಲರೂ ಸೇರಿ ಹೊರೆ ಕಾಣಿಕೆಯನ್ನು ನಾವು ಈ ದಿನ ದೇವರಿಗೆ ಅರ್ಪಣೆ ಮಾಡಿಕೊಂಡಿದ್ದೇವೆ. ಹಾಗಾಗಿ 7 ಮತ್ತು 8ರಂದು ಪುನಃ ಪ್ರತಿಷ್ಠಾಪನೆ ಮಾಡಲು ಒಂದು ಸಣ್ಣ ಪಕ್ಕದಲ್ಲೇ ಒಂದು ತಗಡು ಮಾಡಿನ ತರದಲ್ಲಿ ಒಂದು ಹುತ್ತ ಇದೆ. ಹುತ್ತದಲ್ಲಿ ದೇವರ ಒಂದು ದೇವರ ಪಾದ ಅಲ್ಲಿ. ಯಾಕೆಂದ್ರೆ ಅವರು ಮರಾಠಿ ಆರೆ ಮರಾಠಿ ತೋಟೆಗಾರ್ ಅವರ ಒಂದು ದೇವರು. ಅವಾಗ ಪಕ್ಕದಲ್ಲಿ ರೋಡ್ ಸೈಡ್ ಅಲ್ಲೇ ಇತ್ತು. ಬಾರಿ ಹಳೆಯದಾಗಿ ಕಾಣಿಸ್ತಾ ಇದೆ. ನಾವೆಲ್ಲರೂ ಸೇರಿ ದೇವಸ್ಥಾನವನ್ನು ಪುನರ್ ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳಿ ನಾವು ಹಮ್ಮಿಕೊಂಡಿದ್ದೇವೆ. ಹಾಗೆ 3 ವರ್ಷ ಆಯ್ತು. ಅದೇ ಒಂದು ಕೆಲಸದಲ್ಲಿ ನಮ್ಗೆ ಜಾಗ ಸ್ವಲ್ಪ ಇಕ್ಕಟ್ಟಾಗಿದೆ. ಆದ್ರೂ ಕೂಡ ಅದೇ ಜಾಗದಲ್ಲಿ ಚಿಕ್ಕದಾಗಿದ್ರು ಚೊಕ್ಕವಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೇವೆ. ಹಾಗೆ ಅದೇ ಖುಷಿ, ದೇವಸ್ಥಾನ ನಿರ್ಮಾಣ ಆಗಿದೆ ಅಂತೇಳಿ. ಎಲ್ಲ ಇಲ್ಲಿ ನವರಾತ್ರಿ ಸೇವೆಗಳು ನಡೀತದೆ, ಮತ್ತೆ ದೀಪೋತ್ಸವ ನಡೀತದೆ. ನವರಾತ್ರಿ 9 ದಿನ ಪ್ರತಿ ದಿನದ ರಾತ್ರಿ ಪೂಜೆ ಇರ್ತದೆ. ಊರಿನವರು ಪೂಜೆ ಕೊಡ್ತಾರೆ. ಹಾಗೆ ದೇವಸ್ಥಾನದಲ್ಲಿಯೂ ಕೂಡ ವಿಜೃಂಭಣೆಯಿಂದ ಪೂಜೆ ನಡೀತದೆ. ಆ ಹಳೆ ದೇವಸ್ಥಾನದಲ್ಲೇ ನಡೆದಿದೆ. ಈಗ ಅಂತೂ ಹೊಸ ಪುನಃ ಪ್ರತಿಷ್ಠಾಪನೆ ದೇವಸ್ಥಾನ ಆಗಿದೆ. ಇನ್ನು ಬರುವಂತ ನವರಾತ್ರಿಯಲ್ಲಿ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತದೆ ಅಂತ ಹೇಳಿ ನಾವೆಲ್ಲರೂ ಆಶಾದಾಯಕರಾಗಿದ್ದೇವೆ. ಮತ್ತೆ ಇನ್ನು ಬೇರೆ ಏನು ಹೇಳಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅದೇ ಖುಷಿ, ನಮ್ಮ ದೇವಸ್ಥಾನ ಒಂದು ಪುನರ್ ಪ್ರತಿಷ್ಠಾಪನೆ ಆಗ್ತದೆ ಅಂತ ಹೇಳಿ ಬಹಳ ಖುಷಿ ಆಗ್ತಾ ಇದೆ. ನಾವು ಎಲ್ಲ ಈ ಊರಿನವರಿಗೂ ಹಾಗೂ ಇಲ್ಲಿನ ಇತರ ಭಕ್ತಾಭಿಮಾನಿಗಳಿಗೂ ಹಾಗೂ ದೇವಸ್ಥಾನದ ಕುಟುಂಬದವರಿಗೂ ಎಲ್ರಿಗೂ ಆ ದೇವಿ, ವನದುರ್ಗ ದೇವಿ ಆಯುರಾರೋಗ್ಯ ಆಯುಷ್ಯವನ್ನು ನೀಡಿ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಪ್ರಾರ್ಥಿಸುತ್ತೇವೆ. ಇದು ದೇವಸ್ಥಾನ ಹೇಗಿತ್ತು ಅಂತ ಹೇಳಿದ್ರೆ ಬಹಳ ಶಿಥಿಲಾವಸ್ಥೆಯಲ್ಲಿ ಇತ್ತು. ಸಾಧಾರಣ 200 ವರ್ಷಗಳ ಹಿಂದಿನ ಇತಿಹಾಸ ಇದೆ ಇದಕ್ಕೆ. ಅದು ಶಿಥಿಲಾವಸ್ಥೆಗೆ ಬಂದು ಮತ್ತೆ ರೋಡ್ ಮಾರ್ಕಿನ ಹತ್ತಿರ ಬಂದದ್ರಿಂದ ನಾವು ಅದನ್ನ ತಪ್ಪಿಸಿ ಮಾಡಬೇಕಾಗಿತ್ತು. ಹಾಗಾಗಿ ತಪ್ಪಿಸಿ ಆ ಕಡೆಗೆ ಮಾಡ್ತಾ ಇದ್ದೇವೆ. ಎರಡು ನಿಟ್ಟಿದೆ. ಒಂದು ದೇವಸ್ಥಾನ ಉಳಿಸುವ ದೃಷ್ಟಿ, ಮತ್ತೆ ರಸ್ತೆ ಇದರಿಂದ ತಪ್ಪಿಸುವ ಉದ್ದೇಶದಿಂದ ನಾವು ಆ ಕಡೆ ಮಾಡ್ತಾ ಇದ್ದೇವೆ. ಉದ್ದೇಶ ಅದೇ. ಹಾಗೆ ಇಲ್ಲಿ ಬಹಳ ವಿಶೇಷ ಅಂತ ಹೇಳಿ ನಿಮ್ಗೆ ಕಾಣ್ತಾ ಇರುವಂತ ವಲ್ಮೀಕ ಇದೆಯಲ್ಲ, ಇದು ಬಹಳ ಹಿಂದಿನದ್ದು. ಇದರಲ್ಲಿ ನಾಗ ಮತ್ತೆ ಯಕ್ಷರಿದ್ದಾರೆ. ಆಮೇಲೆ ಇಲ್ಲಿ ಒಟ್ಟು ದೈವಗಳೆಲ್ಲ ಸಾರಿ ದೇವರು ಇಲ್ಲಿ ವನದುರ್ಗೆ, ಮಹಾಮಾಯಿ, ನಾಗಯಕ್ಷಿ ಮತ್ತೆ ಮಾರಿಗಣದ ಸಾನ್ನಿಧ್ಯ ಇದೆ. ಬಹಳ ಕಾರಣಿಕವಾದದ್ದು. ಇಲ್ಲಿ ನಮ್ಮ ಅರಿಮರಾಠಿ ಸಮಾಜದವರು ಮಾತ್ರ ಅಲ್ಲ, ನಮ್ಮ ಮನೆ ದೇವರು ಇದು. ಆದ್ರೂ ಕೂಡ ಊರಿನ ದೇವರು ಅನ್ಸ್ಕೊಂಡಿದೆ. ಇಲ್ಲಿಯ ಎಲ್ಲ ಜನಾಂಗದವರು ಕೂಡ ಇದಕ್ಕೆ ಹರಕೆ, ಪೂಜೆ, ಆಮೇಲೆ ಇನ್ನಿತರ ಯಾವುದು ಪ್ರಾರ್ಥನೆಗಳನ್ನು ಮಾಡಿಕೊಂಡು ಅವ್ರ ಇಷ್ಟಾರ್ಥನ ಸಿದ್ಧಿಗೊಳಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಬಹಳ ವಿಶೇಷ ಅಂತ ಹೇಳಿದ್ರೆ, ನಾವು ಕಂಡುಕೊಂಡ ಹಾಗೆ ಮದುವೆ ಆಗದಂತಹ ಒಂದು ಸಮಸ್ಯೆ ಇದ್ರೆ ಇಲ್ಲಿ ಬಂದು ಒಂದು ಹೇಳಿಕೆ ಹೇಳ್ಕೊಂಡ್ರೆ ಅವರಿಗೆ 1 ತಿಂಗಳಿಂದ 6 ತಿಂಗಳೊಳಗೆ ಮದುವೆ ಆಗತ್ತೆ. ಹಾಗೆ ಇನ್ನು ಅನೇಕ ರೀತಿಯ ಪವಾಡಗಳು ಇಲ್ಲಿ ನಡೆಯುತ್ತದೆ. ಯಾಕಂತ ಹೇಳಿದ್ರೆ ಒಂದು ಆಕ್ಸಿಡೆಂಟ್ ಆದ್ರೆ ಇಲ್ಲ ತುಂಬಾ ಆಕ್ಸಿಡೆಂಟ್ ಆಗ್ತದೆ. ಆದ್ರೆ ಒಂದೇ ಒಂದು ಮರಣ ಪಟ್ಟಿಲ್ಲ, ಮತ್ತೆ ಹೆಚ್ಚು ಗಾಯಗಳು ಆಗಿಲ್ಲ. ಒಂದು ತುಂಬಾ ಗಾಯ ಆಗಿದೆ, ಆದ್ರೆ ಕಾಲೇ ಇಲ್ಲದಂತ ಸಂದರ್ಭದಲ್ಲಿ ಕಾಲು ಕೂಡ ಒಂದು ಹೇಳಿಕೆ ಕೊಟ್ಕೊಳ್ಳೆ ಕಂಪ್ಲೀಟ್ ಮಗುವಿನ ಸಮ ಆಗಿದೆ. ಆ ರೀತಿ ಅಂದ್ರೆ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಪ್ರತಿ ಒಂದು ಭಕ್ತನು ಯಾವ ರೀತಿ ಕೋರಿಕೊಳ್ತಾನೆ ಆ ರೀತಿ ಸಿದ್ಧಿಯನ್ನು ಮಾಡ್ತಾಳೆ ಈ ವನದುರ್ಗ ತಾಯಿ.
ಇಂತಹ ಒಂದು ದೇವಸ್ಥಾನವನ್ನು ನಾವಿಲ್ಲಿ ಕಟ್ಟಿಕೊಂಡು ದೊಡ್ಡದಂತ ಹೇಳುವುದಿಲ್ಲ, ಸಾಧಾರಣ ಒಂದು ಮಟ್ಟದಲ್ಲಿ ನಾವು ದೇವಸ್ಥಾನವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ನಮ್ಮ ಊರಿನ ಮತ್ತು ಎಲ್ಲರ ಸಹಕಾರ ಇದೆ, ಬರೇ ನಮ್ಮವ್ರದ್ದು ಅಂತ ಹೇಳುವುದಿಲ್ಲ. ಬೇಕಾದಷ್ಟು ದ್ರವ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ದೇವಸ್ಥಾನವನ್ನು ನಮ್ಮ ಎಣಿಕೆಗಿಂತ ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ಮಾಡಿದ್ದಾಳೆ ಅನ್ನೋದಕ್ಕೆ ಬಹಳ ಹೆಮ್ಮೆ ಇದೆ. ಅದೇ ರೀತಿಯಲ್ಲಿ ನಮ್ಮ ಊರಿನ ಇದು ನಮ್ಮದು ಮಾತ್ರ ಅಲ್ಲ, ಊರಿನವ್ರದ್ದು ಅಂತ ಹೇಳಿದ್ದೇನೆ. ಆದ್ರಿಂದ ಈ ದೇವಿ ವನದುರ್ಗೆ ಮತ್ತು ಮಹಾಮಾಯಿ ಮತ್ತೆ ನಾಗಯಕ್ಷಿ ಮತ್ತೆ ಮಾರಿಗಣ ಇವರು ಸೇರಿಕೊಂಡು ನಮ್ಮ ಮಾತ್ರ ಅಲ್ಲ, ಇಡೀ ಊರಿನ ಅಥವಾ ಪರ ಊರಿನ ನಂಬಿದ ಭಕ್ತರ ಎಲ್ಲರನ್ನು ಕಾದುಕೊಡ್ಬೇಕು, ಆಯುರ ಆರೋಗ್ಯ ಭಾಗ್ಯಗಳನ್ನು ಒದಗಿಸಿ ಕೊಡ್ಬೇಕಂತ ನಾವು ದೇವರಲ್ಲಿ ಹೃದಯಾಂತರಾಳದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇವೆ.